ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ಪದ್ಯ ಭಾಗದಲ್ಲಿ ವಸಿಷ್ಠ ವಿಶ್ವಾಮಿತ್ರರ ವಿವಾದ ಈ ಪದ್ಯದ ಬಗ್ಗೆ ಸಾರಾಂಶವನ್ನು ತಿಳಿದುಕೊಳ್ಳೋಣ. ವಸಿಷ್ಠ ವಿಶ್ವಾಮಿತ್ರರ ವಿವಾದ ಈ ಪದ್ಯವನ್ನು ಬರೆದವರು ಕವಿ ರಾಘವಾಂಕ. ರಾಘವಾಂಕನ ಸ್ಥಳ ಹಂಪೆ. ಅವನು ಹಂಪೆಯ ಹರೀಶ್ವರನ ವರಸುತ ಅಂತ ಹೇಳಿ ತನ್ನನ್ನು ತಾನು ಕರೆದುಕೊಂಡಿದ್ದಾನೆ. ಆತನ ಕಾಲ 13ನೇ ಶತಮಾನದ ಕೊನೆಯ ಭಾಗ, ಅಂದರೆ 13th ಸೆಂಚುರಿಯ ಲಾಸ್ಟ್ ಟೈಮ್ ಅನ್ನೋದನ್ನು ಹೇಳ್ತಾರೆ. ಜೊತೆಗೆ ಆ ಕಾಲದಲ್ಲಿ ಚಂಪೂ ಕಾವ್ಯಗಳೇ ಸಾಹಿತ್ಯದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಚಂಪೂ ಕಾವ್ಯ ಅಂತಂದರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಲೆಸನ್ ಆ್ಯಂಡ್ ಪೋಮ್. ಆಯಿತಾ, ಪೋಮ್ ತುಂಬ ಜಾಸ್ತಿ ಇರುತ್ತೆ. ಒಂದು 3-4 ಪ್ಯಾರಾಗ್ರಾಫ್ ಪೋಮ್ ಅಥವಾ ಒಂದು 8-10 ಪ್ಯಾರಾಗ್ರಾಫ್ ಪೋಮ್ ಆಗ್ತಾ ಇದ್ದ ಹಾಗೆ ಒಂದು ಪ್ಯಾರಾಗ್ರಾಫನ್ನು ಲೆಸನ್ ಥರ ಕೊಟ್ಟಿರ್ತಾರೆ. ಅದೇ ಚಂಪೂ ಕಾವ್ಯ. ಆಯಿತಾ, ಸೊ ಸ್ಟಾರ್ಟಿಂಗ್ ಡೇಸ್ ಆಫ್ ಕನ್ನಡ ಲಿಟ್ರೇಚರಲ್ಲಿ ನಾವು ಇಂತಹ ಚಂಪೂ ಕಾವ್ಯಗಳನ್ನೇ ನೋಡ್ತಾ ಇದ್ವಿ. ಅಂತಹ ಒಂದು ಸಂದರ್ಭದಲ್ಲಿ ಈ ಕವಿ ರಾಘವಾಂಕ ಒಂದು ರೆವಲ್ಯೂಷನರಿ ಸ್ಟೆಪ್ಪನ್ನು ತೆಗೆದುಕೊಳ್ತಾನೆ. ಅದೇನಪ್ಪ ಅಂತಂದರೆ, ಯಾಕೆ ನಾವು ಈ ಚಂಪೂ ಕಾವ್ಯದಲ್ಲೇ ಬರಿಬೇಕು, ನಾವೇ ಹೊಸದಾಗಿ ಏನನ್ನಾದರೂ ಹುಡುಕೊಳ್ಳೋಣ ಅಂತ ಹೇಳಿ ಅವನು ಷಟ್ಪದಿಗಳಲ್ಲಿ ಕಾವ್ಯವನ್ನು ರಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಷಟ್ಪದಿ ಅಂದರೆ ಇಲ್ಲಿ ಷಟ್ ಅಂದರೆ 6, ಪದಿ ಅಂದರೆ ಸಾಲು ಅಂತ ಅರ್ಥ. ಹಾಗಾಗಿ ರಾಘವಾಂಕನನ್ನು ಷಟ್ಪದಿ ಪ್ರವರ್ತಕ ಅಂದರೆ ಫಾದರ್ ಆಫ್ ಷಟ್ಪದಿ ಅಂತ ಕರೀತಾರೆ. ಈತ ವಾರ್ಧಕ ಷಟ್ಪದಿ ಮತ್ತು ಉದ್ದಂಡ ಷಟ್ಪದಿಗಳಲ್ಲಿ ಕಾವ್ಯವನ್ನು ರಚನೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಜೊತೆಗೆ ಈತ 6 ಗ್ರಂಥಗಳನ್ನ ಬರೆದಿದ್ದಾನೆ ಅಂತ ತಿಳಿದು ಬರುತ್ತೆ. ಅವುಗಳಂದರೆ ಹರಿಶ್ಚಂದ್ರ ಕಾವ್ಯ, ವೀರೇಶ ಚರಿತೆ, ಸಿದ್ಧರಾಮ ಪುರಾಣ, ಸೋಮನಾಥ ಚಾರಿತ್ರೆ ಮತ್ತು ಶರಭ ಚಾರಿತ್ರ ಹಾಗೂ ಹರಿಹರ ಮಹತ್ವ ಅನ್ನುವಂತಹ ಕೃತಿಗಳನ್ನು ಬರೆದಿದ್ದಾನೆ. ಈ ರಾಘವಾಂಕನಿಗೆ ಉಭಯ ಕವಿ ಶರಭ ಭೇರುಂಡ, ಕವಿ ಕಮಲ ಮಾರ್ತಾಂಡ ಮತ್ತು ರಾಘವಾಂಕ ಪಂಡಿತ ಹಾಗೂ ಚತುರ ಕವಿರಾಯ ಅನ್ನುವಂತಹ ಬಿರುದುಗಳು ಇತ್ತು ಅನ್ನೋಂಥದ್ದು ತಿಳಿದು ಬರುತ್ತೆ. ಇನ್ನು ಈ ವಸಿಷ್ಠ ವಿಶ್ವಾಮಿತ್ರರ ವಿವಾದ ಅನ್ನುವಂತಹ ಒಂದು ಪದ್ಯದ ಕತೆ ಹಿನ್ನೆಲೆ ಏನಪ್ಪ ಅಂತಂದರೆ, ದೇವೇಂದ್ರ. ಯಾರು ಈ ದೇವೇಂದ್ರ ಅಂದರೆ, ಐರಾವತವನ್ನು ಹೊಂದಿರ್ತಾನಲ್ಲ, ಬಿಳಿಯ ಆನೆಯನ್ನು ಹೊಂದಿರ್ತಾನಲ್ಲ, ಅವನು ದೇವೇಂದ್ರ. ಆತನನ್ನು ದೇವತೆಗಳ ರಾಜ ಅಂತ ಹೇಳಿ ಕರೀತಾರೆ. ಅಂತಹ ದೇವತೆಗಳ ರಾಜನಾದಂತಹ ದೇವೇಂದ್ರನ ಆಸ್ಥಾನದಲ್ಲಿ ಅಂದರೆ ಕೋರ್ಟಲ್ಲಿ ಭೂಲೋಕದ ರಾಜರಲ್ಲಿ ಅತ್ಯಂತ ಸತ್ಯವಂತವನು ಯಾರು ಅನ್ನುವಂತಹ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ಡಿಸ್ಕಷನ್ ಸ್ಟಾರ್ಟ್ ಆದಾಗ ಅಲ್ಲಿದ್ದಂತಹ ವಸಿಷ್ಠ ಮುನಿಗಳು ಹರಿಶ್ಚಂದ್ರನೇ ಸತ್ಯಸಂಧ ಭೂಲೋಕದಲ್ಲಿರುವಂತಹ ರಾಜರಲ್ಲೆಲ್ಲ ಅಂತ ಹೇಳಿ ಹೇಳ್ತಾರೆ. ಅದರಿಂದ ದೇವೇಂದ್ರ ತನ್ನನ್ನು ಮೊದಲು ಕೇಳದೆ ವಸಿಷ್ಠರನ್ನು ಕೇಳಿಬಿಟ್ನಲ್ಲ ಅಂತ ಹೇಳಿ ಅಲ್ಲೇ ಇದ್ದಂತಹ ಮತ್ತೊಬ್ಬ ಮುನಿವರ್ಯರಾದಂತಹ ವಿಶ್ವಾಮಿತ್ರರಿಗೆ ಕೋಪ ಬರುತ್ತೆ. ಅದಕ್ಕಾಗಿ ಅವ್ರು ಯೋಚನೆ ಮಾಡ್ತಾರೆ, ಈ ದೇವೇಂದ್ರ ಅಂದರೆ ದೇವತೆಗಳ ರಾಜ ಇಂದ್ರ ಇದ್ದಾನಲ್ಲ, ಅವನು ನನ್ನನ್ನು ಕಡೆಗಣಿಸಿ ವಸಿಷ್ಠರನ್ನು ಮೇಲು ಮಾಡ್ದ. ಆದ್ದರಿಂದ ಈ ವಸಿಷ್ಠರ ಮಾತನ್ನು ನಾನು ಸುಳ್ಳು ಮಾಡಬೇಕು. ಅಂದರೆ ಹರಿಶ್ಚಂದ್ರ ಏನು ಸತ್ಯವಂತ ಅಲ್ಲ, ಅವನು ಕೂಡ ಸುಳ್ಳು ಹೇಳ್ತಾನೆ ಅನ್ನುವಂತಹ ರೀತಿಯಲ್ಲಿ ಅವನನ್ನು ಪ್ರೊಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವತ್ತು ಅಲ್ಲಿ ದೇವೇಂದ್ರನ ಕೋರ್ಟಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಒಂದು ಓತನ್ನು ತಗೊಳ್ತಾರೆ, ಪ್ರತಿಜ್ಞೆಯನ್ನು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ನಡೆದಂತಹ ವಾಗ್ವಾದವನ್ನು ನಿಮಗೆ ಕೊಟ್ಟಿರ್ತಕ್ಕಂತಹ ಈ ಪದ್ಯ ಭಾಗದಲ್ಲಿ ವಿವರಣೆ ಮಾಡಲಾಗಿದೆ ಮಕ್ಕಳೇ. ಈಗ ಪದ್ಯದ ವಾಚನವನ್ನು ಕೇಳೋಣ. ಇದು ಹಳೆಗನ್ನಡದ ಪದ ಆಗಿರೋದ್ರಿಂದ ವಿದ್ಯಾರ್ಥಿಗಳೇ, ನಿಮ್ಮ ಕೈಯಲ್ಲಿ ಒಂದು ಪೆನ್ಸಿಲನ್ನು ಇಟ್ಕೊಂಡು ಪದನ ಸ್ಪ್ಲಿಟ್ ಮಾಡಿಕೊಂಡು ಓದ್ಕೊಂಡ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಅದರಿಂದ ಇಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಬಿಡಿಸಿ ಓದೋದಕ್ಕೆ. ನಾನು ಬಿಡಿಸಿದಂತಹ ಜಾಗದಲ್ಲಿ ಒಂದು ಸ್ಲ್ಯಾಶ್ನ ಹಾಕ್ಕೊಂಡು ಆ ಅಕ್ಷರವನ್ನು, ಆ ಮುಂದಿನ ಅಕ್ಷರದ ಸ್ವರವನ್ನು ಬರೆದುಕೊಳ್ತಾ ಹೋಗಿ. ಒಡಲನ್ ಆವರಿಸಿದ ಅಂಗೋಪಾಂಗ ಸಂಕುಳದ ನಡುವೆ ನಯನದ್ವಯಂಗಳು ಸಲೆ ನವಗ್ರಹದ ನಡುವೆ ಚಂದ್ರ ಆದಿತ್ಯರು ಉರ್ವಿಯಂ ಪರ್ವಿ ಪಸರಿಸಿದ ನಾನಾ ನದಿಗಳ ನಡುವೆ ಸುರ ಚಿರ ಗಂಗೆ ತುಂಗಭದ್ರೆಗಳ ಒಪ್ಪ ಒಡೆದು ಮಹಿಮೆಯೊಳು ಎಸೆವ ತೆರದಿ ಸುರಪನ ಸಭೆಯನು ಎಡೆಗೊಂಡ ಮುನಿಕುಲದ ನಡುವಿರ್ದ ಅಧಿಕ ವಿಶ್ವಾಮಿತ್ರ ವಾಸಿಷ್ಠರು ಅನ್ನೋವಂಥದ್ದು. ಇಲ್ಲಿ ಪದಗಳನ್ನು ಬಿಡಿಸಿ ಓದಿದ್ದೀನಿ. ಈಗ ಅದಕ್ಕೆ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಒಡಲು ಅಂದರೆ ಶರೀರ, ದೇಹ, ಕಾಯ ಅನ್ನುವಂತಹ ಅರ್ಥ ಬರುತ್ತೆ. ಹಾಗಾಗಿ ನಮ್ಮ ದೇಹವನ್ನು
ಹಲವಾರು ಅಂಗಗಳು ಆವರಿಸ್ಕೊಂಡಿದೆ ಅಲ್ವಾ. ನಮ್ಮ ದೇಹದಲ್ಲಿ ಸಾಕಷ್ಟು ಅಂಗಗಳಿದ್ದಾವೆ. ಕಣ್ಣು, ಮೂಗು, ಬಾಯಿ, ಶ್ವಾಸಕೋಶ, ಲಂಗ್ಸ್, ಹಾರ್ಟ್, ಕಿಡ್ನಿ, ಈ ರೀತಿ ಹಲವಾರು ಅಂಗಗಳಿದೆ. ಹಾಗಾಗಿ ದೇಹವನ್ನು ಆವರಿಸ್ಕೊಂಡಿರುವಂತಹ ಆ ಹಲವಾರು ಅಂಗಗಳಲ್ಲಿ ಸಂಕುಳದ ಅಂದರೆ ಗುಂಪಿನಲ್ಲಿ ನಡುವೆ ನಯನದ್ವಯಗಳು, ನಯನ ಅಂದರೆ ಕಣ್ಣು, ಎರಡು ಕಣ್ಣು, ನಯನ ದ್ವಯಗಳು, ದ್ವಯ ಅಂದರೆ ಎರಡು. ಹಾಗಾಗಿ ದೇಹವನ್ನು ಆವರಿಸ್ಕೊಂಡಿರುವಂತಹ ಹಲವಾರು ಅಂಗಗಳ ಗುಂಪಿನ ನಡುವೆ ನಮ್ಮ ಎರಡು ಕಣ್ಣುಗಳು ಹೇಗೆ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸ್ತಾವೋ ಹಾಗೆ ನವಗ್ರಹದ ನಡುವೆ ಚಂದ್ರ ಆದಿತ್ಯರು ಉರ್ವಿಯಂ ಪರ್ವಿ ಪಸರಿಸಿದ ಹಾಗೆ ನವಗ್ರಹಗಳಲ್ಲಿ 9 ನವಗ್ರಹಗಳಲ್ಲಿ ಸೂರ್ಯ ಚಂದ್ರರು ಹೇಗೆ ಅತ್ಯಂತ ಮುಖ್ಯ ಗ್ರಹಗಳಾಗಿದ್ದಾರೋ ಹಾಗೆಯೇ ಉರ್ವಿಯಂ ಪರ್ವಿ ಪಸರಿಸಿದ ನಾನಾ ನದಿಗಳ ನಡುವೆ ಅಂದರೆ ಭೂಮಿಯಲ್ಲಿ ಹುಟ್ಟಿ ಹರಡಿರುವಂತಹ ಪಸರಿಸಿದ, ಉರ್ವಿ ಅಂದರೆ ಭೂಮಿಗೆ ವಸುದೆ, ಧರಣಿ, ಧಾತ್ರಿ, ಇಳೆ ಅನ್ನುವಂತಹ ಸಮಾನಾರ್ಥಕ ಪದಗಳು ಬರುತ್ತವೆ. ಆಯಿತಾ. ಹಾಗಾಗಿ ಈ ಭೂಮಿಯಲ್ಲಿ ಹುಟ್ಟಿ ಹರಿತಿರುವಂತಹ ಹಲವಾರು ನದಿಗಳ ನಡುವೆ ಗಂಗೆ ಮತ್ತು ತುಂಗಾ ನದಿಗಳಿಗೆ ತುಂಬ ಪ್ರಾಮುಖ್ಯತೆ ಇದೆ. ದೆರ್ ಇಸ್ ಎ ಸೇಯಿಂಗ್ ದೆರ್ ಇಸ್ ಎ ಪ್ರವರ್ಬ್ ಏನಂದರೆ ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳಿ. ಹಾಗಾಗಿ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಮತ್ತು ತುಂಗೆಯ ನೀರನ್ನು ಕುಡಿಯೋದ್ರಿಂದ ನಾವು ಮಾಡಿರುವಂತಹ ಪಾಪಕರ್ಮಗಳು ಹೊರಟು ಹೋಗಿ ನಮ್ಮನ್ನು ಒಂದು ಪುಣ್ಯಕರವಾದಂತಹ ಮನುಷ್ಯನನ್ನಾಗಿ ಮಾಡ್ತವೆ ಅನ್ನುವಂಥದ್ದು ನಂಬಿಕೆ. ಹಾಗಾಗಿ ಭೂಮಿಯಲ್ಲಿ ಹುಟ್ಟಿ ಹರಡಿರುವಂತಹ ಹಲವಾರು ನದಿಗಳಲ್ಲಿ ಹೇಗೆ ಗಂಗೆ ಮತ್ತು ತುಂಗೆಯರು ಪರಮ ಪವಿತ್ರವಾದಂತಹ ನದಿಯೋ ಹಾಗೆ ಸುರಪನ ಸಭೆಯ, ಸುರಪ ಅಂದರೆ ಮತ್ತೆ ದೇವೇಂದ್ರ ಅನ್ನೋದನ್ನು ನೆನಪಲ್ಲಿಟ್ಕೋಬೇಕು. ಹೀಗೆ ದೇವೇಂದ್ರನ ಸಭೆಯಲ್ಲಿ, ಸಭೆ ಅಂದರೆ ಕೋರ್ಟ್, ದೇವೇಂದ್ರನ ಸಭೆಯಲ್ಲಿ ಎಷ್ಟೊಂದು ಜನರಿದ್ದರೂ ಕೂಡ ಮುನಿಕುಲದ ನಡುವಿರ್ದ ಅಧಿಕರು ಅಂದರೆ ಮುನಿಗಳಲ್ಲೇ ಪರಮ ಪವಿತ್ರರಾದಂತಹವರು 2 ಮುನಿಗಳಿದ್ದರು. ಅಂದರೆ ಅವರು ವಸಿಷ್ಠ ಹಾಗೂ ವಿಶ್ವಾಮಿತ್ರರು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾರೆ ಮೊದಲನೇ ಪ್ಯಾರಾಗ್ರಾಫಲ್ಲಿ. ಮುಂದಿನ ಪದ್ಯ ಭಾಗ. ಅಲಸದೆ ಸಮಸ್ತ ಭೂಮಂಡಲವನ್ನು ಆಳ್ವ ರವಿಕುಲಜರು ಅಪ್ಪಿ ಇಕ್ಷ್ವಾಕುವಂಶದ ಅರಸುಗಳೊಳ್ ಅತಿಬಲರು ಎನಿಸಿ ಮನ ವಚನ ಕಾಯದೊಳಗೆ ಒಮ್ಮೆಯಂ ಹುಸಿ ಹೊದ್ದದಂತೆ ನಡೆವ ಕಲಿಗಳು ಆರಯ್ಯ ಹೇಳು ಅವರ ಪಾರಂಪರೆಗೆ ಸಲೆ ಸಂದ ರಾಜಗುರು ನೀನ್ ಅರಿಯದವರಿಲ್ಲ ಎಲೆ ಮುನಿಪ ಹೇಳೆಂದು ಹಲವು ಕಣ್ಣಾದವಂ ನುಡಿದನು ವಸಿಷ್ಠ ಮುನಿಗೆ. ಇದು ಪದ್ಯವನ್ನು ಬಿಡಿಸ್ಕೊಳ್ಳುವಂತಹ ವಿಧಾನ. ಈಗ ಇದರ ವಿವರಣೆಯನ್ನು ನೋಡೋಣ. ಹೀಗೆ ದೇವೇಂದ್ರನ ಸಭೆಯಲ್ಲಿ ಅತ್ಯಂತ ಪ್ರಮುಖ ಮಹರ್ಷಿಗಳೆನಿಸ್ಕೊಂಡಂತಹ ವಸಿಷ್ಠ ವಿಶ್ವಾಮಿತ್ರರು ಕೂತಿರುವಂತಹ ಸಂದರ್ಭದಲ್ಲಿ ದೇವೇಂದ್ರ ವಸಿಷ್ಠ ಮಹರ್ಷಿಗಳನ್ನ ಉದ್ದೇಶಿಸಿ ಈ ಮಾತನ್ನು ಕೇಳ್ತಾನೆ. ಆಯಿತಾ. ಸಮಸ್ತ ಭೂಮಂಡಲವನ್ನು ಆಳ್ವ ಅಂದರೆ ಸಮಸ್ತ ಭೂಮಿಯನ್ನು ಆಳುತ್ತಿರುವಂತಹ ರವಿಕುಲಜರು ಅಂದರೆ ರವಿ ಅಂದರೆ ಸೂರ್ಯ, ದಿನಕರ, ಆ ಸೂರ್ಯಪುತ್ರರು ಅಂತ ಅನ್ನಿಸ್ಕೊಂಡಂತಹ ಇಕ್ಷ್ವಾಕು ವಂಶದಲ್ಲಿ ಹಲವಾರು ಅರಸರುಗಳು ಹುಟ್ಟಿ ಹೋಗಿದ್ದಾರೆ. ಆ ಹಲವಾರು ಅರಸರಲ್ಲಿ ಅತಿಬಲರು ಅನಿಸುವವರು ಯಾರು, ಅತ್ಯಂತ ವೀರ ಅಂತ ಅನ್ನಿಸ್ಕೊಳ್ಳುವಂತಹ ವ್ಯಕ್ತಿ ಯಾರು, ಜೊತೆಗೆ ಅದರಲ್ಲಿ ಯಾವ ಆ ವೀರ ತನ್ನ ಮನಸ್ಸಿನೊಳಗಾಗಲಿ ಅಥವಾ ತನ್ನ ಮಾತಿನಲ್ಲಾಗಲಿ ಅಥವಾ ತನ್ನ ಶರೀರದಿಂದ ಮಾಡುವಂತಹ ಕೆಲಸಗಳಿಂದಾಗಲಿ ಕಾಯ ವಾಚ ಮನಸ ಈ 3 ರೀತಿಯಿಂದಲೂ ಶುದ್ಧಾತ್ಮನಾಗಿದ್ದಾನೆ. ಮತ್ತು ಒಮ್ಮೆಯುಂ ಹುಸಿ ಹೊದ್ದದಂತೆ ಅಂದರೆ ಒಂದು ಬಾರಿಯೂ ಸುಳ್ಳನ್ನು ಆಡದಂತೆ ನಡೆವ ಕಲಿ ಯಾರು ಅಂತ ಹೇಳಿ ದೇವೇಂದ್ರ ಪ್ರಶ್ನೆಯನ್ನು ವಸಿಷ್ಠ ಮಹರ್ಷಿಗೆ ಕೇಳ್ತಾನೆ. ಇಲ್ಲಿ ಕಲಿ ಅಂದರೆ 2 ಅರ್ಥ ಬರುತ್ತೆ.
ಒಂದು ವೀರ ಅನ್ನುವಂತಹ ಅರ್ಥದಲ್ಲಿ ಇಲ್ಲಿ ಪ್ರಯೋಗ ಆಗಿದೆ. ಇನ್ನೊಂದು ಅರ್ಥದಲ್ಲಿ ಕಲಿ ಅಂದರೆ ಟು ನೋ, ತಿಳ್ಕೊಳ್ಳೋದು ಅನ್ನುವಂತಹ ಅರ್ಥದಲ್ಲಿ. ಆದರೆ ಪ್ರಸ್ತುತ ಈ ಪದ್ಯ ಭಾಗದಲ್ಲಿ ಕಲಿಗಳು ಆರಯ್ಯ, ಅಂತಹ ವೀರ ಯಾರಯ್ಯ ಹೇಳು, ಅವರ ಪರಂಪರೆಗೆ ಸಲೆಸಂದ ರಾಜಗುರು ನೀನ್, ಅರಿಯದವರಿಲ್ಲ. ಅಂದರೆ ಆ ಇಕ್ಷ್ವಾಕು ಮನೆತನಕ್ಕೆ ಪರಂಪರೆಗಳಿಂದ ಅಂದರೆ ತಲೆತಲಾಂತರದಿಂದ ಜನರೇಷನ್ಗಳಿಂದ ವಸಿಷ್ಠರು ರಾಜಗುರುಗಳಾಗಿದ್ದಾರೆ. ಹಾಗಾಗಿ ಅವರಿಗೆ ರಾಜಗುರುವಾದಂತಹ ನಿಮಗೆ ಅವರ ಬಗ್ಗೆ ತುಂಬ ಗೊತ್ತಿರುತ್ತೆ, ಹೇಳಿ ಅಂತ ಹೇಳಿ ದೇವೇಂದ್ರ ವಸಿಷ್ಠ ಮುನಿಗಳನ್ನು ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ತಾನೆ. ಮುಂದಿನ ಪದ್ಯ ಭಾಗಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.